ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಯುವಕರಿಗೆ ತಿಳಿಸುವುದೇನೆಂದರೆ, ಒಂದು ಕೆಲಸ ತಮ್ಮ ಸಾಧನೆಗೆ ಅನುಕೂಲ ಆಗುವಂಥ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಹಾಕಿದರೆ ಇದೇನು ಆಗ್ತೈತಿ ಬಿಡು ಅನ್ನುವಂಥ ಒಂದು ದಯವಿಟ್ಟು ನೀವು ನೆಗೆಟಿವನ್ನೇ ಇಟ್ಕೋಬೇಡಿ. ಏಕೆಂದರೆ ಪ್ರತಿ ಸಲ ಬಂದಂಥ ಅಪ್ಲಿಕೇಶನ್ನು ನಿಮ್ಮ ಸರಿಯಾದ ಏಜ್ ಇತ್ತಪ್ಪ ಅಂದ್ರೆ ಪ್ರತಿಯೊಂದು ಅಪ್ಲಿಕೇಶನನ್ನು ತಾವು ಹಾಕಬೇಕು. ಅದರಲ್ಲಿ ಬರುವಂಥ ನಾಲೆಜನ್ನು ತಾವು ತಿಳ್ಕೋಬೇಕು. ತಿಳ್ಕೊಂಡ ನಂತರ ತಮಗೆ ಯಾವುದು ಯೋಗ್ಯ ಕರೆಕ್ಟವಾಗಿ ಆಗ್ತೈತೆ ಅನ್ನೋದು ಸೆಲೆಕ್ಷನ್ ಆಗೇ ಆಗ್ತೈತೆ 100%. ಯಾಕೆಂದರೆ ಏನು ಬಿಡು ಒಂದು 2 ಪೋಸ್ಟ್ ತಾವು ಹಾಕೋದು ಬೇಡ ಅಂತಂದು ಯಾರೂ ಯುವಕರು ಬಿಡಬಾರ್ದು. ಯಾಕೆಂದರೆ ಬಿಟ್ಟಿದ್ರೆ ನಿಮಗೆ ಹಾಗೆ ಉಳಿದು ಬಿಡುತ್ತದೆ. ಯಾಕಂದ್ರೆ ಜನ ಭಾಳದಾರು ದೇಶದಲ್ಲಿ ನಮ್ಮದೆಲ್ಲಿ ಬೆಲೆ ಇದೆಯಪ್ಪ, ಇಷ್ಟು ಹಾಕೋದು ಸುಮ್ಮನೆ ವೇಸ್ಟ್ ಆಗೋದು ಅಂತ ಆಗ್ಬಿಡು ಗೊತ್ತಾ. ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡ್ಬೇಕಾದ್ರೆ ನಿಮ್ಮ ಪಾಲಕರ ಕಡೆಯಿಂದ ನೀವು ಮಾಡಿಸ್ಬಾರ್ದು, ನೀವೇ ಸ್ವಂತ ಮಾಡಿಸ್ಬೇಕು ವಿದ್ಯಾರ್ಥಿಗಳು. ಯಾಕೆಂದರೆ ನಿಮಗೆ ನಾಲೆಜ್ ಬರುತ್ತೆ. ಆಮೇಲೆ ಯಾವ ಥರ ಕಷ್ಟ ಅವಮಾನ ಅನ್ನೋದು ನಿಮ್ಗೆ ಗೊತ್ತಾಯ್ತಲ್ಲ. ಆದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಹೆಜ್ಜೆ ಇಡೋಕ್ಕೆ. ಯಾಕಂದರೆ ಎಲ್ಲ ರೆಡಿ ಮಾಡಿ ಕೊಟ್ಟಂಥ ತಂದೆ ತಾಯಿಗಳು ನಿಮಗೆ ಅದು ಸರಿಯಾಗಿ ಉಣ್ಣೋಕ್ಕಾಗಂಗಿಲ್ಲ. ನೀವೇ ರೆಡಿ ಮಾಡಿ ಕೊಟ್ಟರೆ ಮಾತ್ರ ನಿಮಗೆ ಸಾಧ್ಯ ಆಗುತ್ತದೆ. ಯಾಕಂದರೆ ಅದರ ಬೆಲೆ ಏನು, ಅದರ ಮಹತ್ವ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತದೆ. ಅದೇ ಹೇಳ್ತಾ ಇದ್ದೀನಿ ನಾನು, ವಿದ್ಯಾರ್ಥಿಗಳು ಯುವಕರೇ, ಸರಿಯಾದ ಒಂದು ಮಾರ್ಗದರ್ಶನದಿಂದ ನೀವು ಕರೆಕ್ಟಾಗಿ ಮಾಡಬೇಕು. ಇದು ಅವಮಾನ ಆಯಿತು ಅಂತಂದು ನೀವು ಹಿಂದೆ ಸರಿಬಾರ್ದು. ನೀವು ಅದೊಂದು ನಿಮಗೊಂದು ಫೈಂಟ್ ಆಗುತ್ತದೆ, ಗೊತ್ತಾಯ್ತಲ್ರಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೂ ಅವಮಾನ ಅನ್ನೋದು ತಿಳ್ಕೊಬಾರ್ದೆ ನಿಮ್ಮ ಸಾಧನೆಗೆ ಗುರಿಗೆ ಅನುಕೂಲ ಆಗುವಂಗೆ ಯಾವ್ದು ಬೇಕಾದಿರಲಿ ನೀವು ಕೆಲಸವನ್ನು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ.